ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್. ಸೊ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೊ ಈ ಕಡೆ ಅಯ್ಯೋ ಅಪ್ಲೋಡ್ ಆಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ. ಸೊ ಆವಾಗ ಜಾನು ಏನು ಅಪ್ಲೋಡ್ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾಳೆ. ಸೊ ಆವಾಗ ಹೇಳ್ತಾಳೆ ಜಾನು ಅವರೇ, ನೀವು ಹಾಡು ಆಡ್ತಾ ಇದ್ರಲ್ಲ, ಸೊ ಅದನ್ನು ಸೋಷಿಯಲ್ ಮೀಡಿಯಾಗೆ ಜಿ ಕನ್ನಡಗೆ ಟ್ಯಾಗ್ ಮಾಡಿ ಹಾಕಿದ್ದೀನಿ. ಈ ವಿಡಿಯೋನ ಅವ್ರು ನೋಡಿ ಫುಲ್ ಫೇಮಸ್ ಆಗ್ತೀರಾ, ನೋಡ್ತಾ ಇರಿ. ಎಲ್ರಿಗೂ ನಿಮ್ಮ ಹಾಡಿನ ಬಗ್ಗೆ ಎಷ್ಟು ಹೊಗಳಿಕೆ ಬರುತ್ತಂತೆ ಗೊತ್ತಾ. ನೆಕ್ಸ್ಟ್ ಇಯರ್ ನಿಮ್ಮನ್ನು ಅಲ್ಲಿಗೆ ಜಾಯಿನ್ ಮಾಡ್ಕೋತಾರೆ ಸಿಂಗರ್ ಸರಿಗಮಪಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಜಾನುಗೆ. ಸೊ ಆಗ ಜಾನು ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ, ಇವಾಗೇನಾದರೂ ಈ ವಿಷಯ ನನ್ನ ಹಸ್ಬೆಂಡು ಆಗಲ್ದೆ ಅಣ್ಣ ಅಕ್ಕ ಯಾರಾದರೂ ನೋಡಿಬಿಟ್ರೆ ನಾನು ಬದುಕಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ಜಾನು ಯೋಚನೆ ಮಾಡ್ತಾ ಇರ್ತಾಳೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಇದನ್ನು ಮಾಡ್ತಾರೆ. ಸೊ ಹಾಗೆ ಇಲ್ಲಿ ಏನಿಲ್ಲ ಬಿಡಿ ಅಂತಂದ್ಬಿಟ್ಟು ಆ ವಿಡಿಯೋನ ಮೊದಲು ಡಿಲೀಟ್ ಮಾಡಿ ಅಂತಂದ್ಬಿಟ್ಟು ಡಿಲೀಟ್ ಮಾಡಿಸಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ಅಲ್ಲಿ ವಿಶ್ವ ನೋಡಿ ಜಾನು ಓಡಿ ಹೋಗಿ ತಪ್ಪಿಕೊಂಡು, ಜಾನು ನೀನು ಇನ್ನೂ ಬದುಕಿದೆಯಾ ಅಂತ ಕೇಳ್ತಾನೆ. ವಿಶ್ವ ಹ್ಞೂ ರೀ, ನಾನೇನು ಆಗಿಲ್ಲ, ನನಗೇನು ಆಗಿಲ್ಲ, ನಾನೇ ಎಲ್ಲರಿಂದ ದೂರ ಇದ್ದೀನಿ ಅಂತ ಇಲ್ಲಿ ಜಾನು ಹೇಳ್ತಾಳೆ. ಏನು ಹೇಳ್ತಿದ್ಯಾ ಜಾನು ನೀನು ಅಂತ ವಿಶ್ವ ಕೇಳ್ತಾನೆ. ಸೊ ಅವಾಗ ಜಾನು ಹೇಳ್ತಾಳೆ, ರೀ ನೋಡು ವಿಶ್ವ, ನಾನು ಅಂದ್ಕೊಂಡಿರೋ ಹಾಗೆ ಅಲ್ಲಿ ಏನೂ ಇಲ್ಲ, ನೀನು ಅಂದ್ಕೊಂಡಿರೋ ಹಾಗೆ ನಾನು ಖುಷಿಯಾಗಿಲ್ಲ. ಅವರು ನನಗೆ ಪ್ರತಿ ಕ್ಷಣನೂ ಕಾವಲಾಗಿ ಇರ್ತಿದ್ರು, ತುಂಬ ಪ್ರೀತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ಪೊಸೆಸಿವ್ನೆಸ್ ಪ್ರೀತಿ ಅಂತ ನನಗೆ ಗೊತ್ತಿರಲಿಲ್ಲ ವಿಶ್ವ. ಅವ್ರು ನನ್ನ ತುಂಬ ಟಾರ್ಚರ್ ಮಾಡಿದ್ರು ವಿಶ್ವ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಜಾನು ನೀನು ಅಂತ ಹೇಳ್ತಾರೆ. ಹೌದು ವಿಶ್ವ, ಅವರು ಪ್ರತಿ ಕ್ಷಣ ಯಾರ ಜೊತೆನೇ ಮಾತಾಡಬಾರ್ದು, ಒಂಟಿಯಾಗಿ ನನ್ನನ್ನು ಇರಬೇಕು, ಅವ್ರಿಗೆ ಮಾತ್ರ ನಾನು ಮಾತಾಡಬೇಕು ಅನ್ನೋದಿತ್ತು ಅವ್ರದ್ದು. ಅದಕ್ಕೋಸ್ಕರ ನಾನು ಅದೆಲ್ಲ ಗೊತ್ತಾದಮೇಲೆ ಅವರು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಂಗೆ ಮಿಸ್ಕ್ಯಾರೇಜ್ ಆಯಿತು. ಇದನ್ನು ಮರ್ಸೋಕ್ಕೆ ನನಗೆ ಅವ್ರಿಗೆ ಫಾರಿನ್ ಟ್ರಿಪ್ ಕರ್ಕೊಂಡೋದ್ರು. ಅಲ್ಲಿ ನಾನು ಸಮುದ್ರಕ್ಕೆ ಹಾರಿ ಪ್ರಾಣ ಕಳ್ಕೊಳಕ್ಕೆ ಟ್ರೈ ಮಾಡಿದೆ, ಆದರೆ ಹೇಗೋ ಬಂದುಬಿಟ್ಟೆ. ಆದರೆ ಈಗ ನಮ್ಮ ಮನೆಯವ್ರ ಪಾಲಿಗೆ ನಾನೆಲ್ಲ ಸತ್ತೋಗಿದ್ದೀನಿ. ಇವಾಗ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ, ಆದರೆ ಎಲ್ಲಿ ಅಂತ ಹೇಳಲ್ಲ ವಿಶ್ವ. ಆದರೆ ಈ ವಿಷಯ ನಿನ್ನ ಹತ್ರ ಹೇಳ್ಕೊಬೇಕಂತ ಸುಮಾರು ಸಲ ಅನ್ನಿಸ್ತು, ಆದರೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ವಿಶ್ವ. ಇವತ್ತು ಹೇಳ್ಕೊತಾ ಇದ್ದೀನಿ ಅಂತಾರೆ. ಜಾನು, ಇವಾಗಲೇ ಹೋಗಿ ನಿನ್ನ ಗಂಡನ ಹತ್ರ ನಾನು ಮಾತಾಡ್ತೇನೆ, ನೀನು ಖುಷಿಯಾಗಿರೋದು ನನಗೆ ಮುಖ್ಯ, ನೀನು ಈ ರೀತಿ ಇರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ದಯವಿಟ್ಟು ಬಾ, ನಾನೆಲ್ಲ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ವಿಶ್ವ ಜಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ, ಬೇಡ ವಿಶ್ವ, ನನ್ನ ಮಾತು ಕೇಳು, ಅವನು ತುಂಬ ಕೆಟ್ಟವನು, ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ನಿನಗೂ ಅಪಾಯ, ನನಗೂ ಅಪಾಯ, ನಾನು ಈಗ ಹೇಗಿದ್ದೀನೋ ಹೀಗೆ ಇರೋಕ್ಕೆ ಬಿಟ್ಬಿಡು ವಿಶ್ವ, ಅವನಿಗೇನಾದರೂ ಗೊತ್ತಾದರೆ ಮುಗೀತು, ನನ್ನ ಕತೆ ಮುಗಿಸ್ಬಿಡ್ತಾರೆ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಜಾನು ಎಷ್ಟೇ ಕೇಳ್ಕೊಂಡ್ರು ಕೂಡ ಇಲ್ಲ ನೀನು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಂದ್ಬಿಟ್ಟು ಕೈ ಎಳ್ಕೊಂಡು ಹೋಗ್ಬೇಕಾದ್ರೆ ಬಿಡು ವಿಶ್ವ ಅಂತಂದ್ಬಿಟ್ಟು ಇಲ್ಲಿ ಜಾನು ಕೈನ ಕೊರ್ಕೊಂಡ ತಕ್ಷಣ ಇಲ್ಲಿ ಆವಾಗ ಜಾನು ಕನಸು ಕಾಣ್ತಾ ಇರ್ತಾಳೆ ಅಂತ ನಮಗೆ ಡೈರೆಕ್ಟರ್ ಸರ್ ಲಾಸ್ಟಲ್ಲಿ ಹೇಳ್ತಾರೆ, ಇದು ಜಾನು ಕನಸು ಅಂತ. ವಿಶ್ವ ದೇವಸ್ಥಾನಕ್ಕೆ ಬಂದಿರ್ತಾನೆ, ಇಲ್ಲಿ ಜಾನು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾಳೆ. ದೂರದಿಂದ ಈ ರೀತಿ ಹೇಳಿದ್ರೆ ಹೇಗಾಗುತ್ತೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡು ನೋಡ್ತಾ ಇರ್ತಾಳೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.